ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಗಂಧರ್ವರು ನಮ್ಮ ರಹಸ್ಯ ಕಾರಾಸ್ಥಾನವನ್ನು ತಿಳಿಸಿದ ವಿಷಯ ಕೇಳಿ ನನಗೆ ತೀವ್ರ ಯಾತನೆಯೇ ಆಯಿತು. ನನ್ನಿಂದ ತಲೆ ಎತ್ತರಾಗಲಿಲ್ಲ. ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಬಾರದೆ ಎನ್ನಿಸಿತು. ಚಿತ್ರಸೇನ ಮತ್ತು ಅರ್ಜುನ ಪರಸ್ಪರ ಸಮಾಲೋಚನೆಯ ನಂತರ ಒಂದು ನಿರ್ಧಾರಕ್ಕೆ ಬಂದು ನನ್ನನ್ನು ಯುಧಿಷ್ಠಿರನಲ್ಲಿಗೆ ಒಯ್ದರು. ಅವರು ಯುಧಿಷ್ಠಿರನಿಗೆ ನಮ್ಮ ದುಷ್ಟ ಯೋಜನೆಗಳನ್ನೆಲ್ಲ ವಿವರಿಸಿ ಹೇಳಿದರು. ಅನಂತರ ಈ ದುರುಳನಿಗೆ ಏನು ಶಿಕ್ಷೆ ಕೊಡಬೇಕೆಂಬುದನ್ನು ನೀವೇ ತೀರ್ಮಾನಿಸಿ ಎಂದು ನನ್ನ ಮತ್ತು ನನ್ನ ಜೊತೆಗಿದ್ದವರನ್ನು ಯುಧಿಷ್ಠಿರನ ವಶಕ್ಕೆ ಒಪ್ಪಿಸಿದ್ದರು. ನಮ್ಮೆಲ್ಲರ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿಹಾಕಲಾಗಿತ್ತು. ಕರ್ಣ, ಸ್ವಲ್ಪ ಯೋಚನೆ ಮಾಡಿ ನೋಡು. ಚಿತ್ರಸೇನನು ನನ್ನನ್ನು ಪಾಳೆಗಾರನೊಬ್ಬ ಕಪ್ಪ ಕಾಣಿಕೆ ಒಪ್ಪಿಸುವಂತೆ ಯುಧಿಷ್ಠಿರನಿಗೆ ಕಾಣಿಕೆಯಾಗಿ ಒಪ್ಪಿಸಿದ. ನಮ್ಮ ಕುಟುಂಬದ ಸ್ತ್ರೀಯರ ಎದುರು ನನ್ನನ್ನು ಧರ್ಮಜನ ಕಾಲ ಬುಡಕ್ಕೆ ಒಗೆದ. ನಾನು ಸಂಪೂರ್ಣವಾಗಿ ನನ್ನ ಶತ್ರುವಿನ ಅಧೀನದಲ್ಲಿದ್ದೆ. ನನ್ನ ಸಾವು ಬದುಕು ಪೂರ್ತಿಯಾಗಿ ಅವರ ಕೈಗಳಲ್ಲಿದ್ದವು. ಯಾರಿಗೆ ನಾನು ನಾನಾ ರೀತಿಯಲ್ಲಿ ಕಿರುಕುಳ ನೀಡಿದೆನೋ ಆ ನನ್ನ ಪರಮ ಶತ್ರುವಿನ ಕೃಪೆಯಿಂದಲೇ ನಾನು ಸ್ವತಂತ್ರನಾದೆ. ನನಗೆ ಜೀವದಾನ ಮಾಡುವುದು ಅವರಿಗೆ ಸಂತಸದ ಸಂಗತಿಯಾಗಿತ್ತು. ಕರ್ಣ, ಹೇಳುವೆನು ಕೇಳು. ಇದರ ಬದಲು ಗಂಧರ್ವರ ಕೈಯಲ್ಲಿ ನಾನು ಹತನಾಗಿದ್ದರೆ ಇದಕ್ಕೂ ಮಿಗಿಲಾದ ಕೀರ್ತಿಗೆ ಪಾತ್ರನಾಗುತ್ತಿದ್ದೆ. ಗಂಧರ್ವರೊಂದಿಗೆ ಯುದ್ಧ ಮಾಡುತ್ತಾ ಮಡಿದಿದ್ದರೆ ನನ್ನ ಕೀರ್ತಿ ದಿಗಂತವನ್ನು ಮುಟ್ಟುತ್ತಿತ್ತು. ನಾನು ನಿಜಕ್ಕೂ ಉಚ್ಚ ಲೋಕಕ್ಕೆ ಏರುತ್ತಿದ್ದೆ. ನನ್ನ ದುರದೃಷ್ಟ ಅಥವಾ ನನ್ನ ದುಷ್ಕರ್ಮಗಳ ಫಲವಾಗಿ ನಾನು ಈ ರೀತಿ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ. ಹೀಗೆ ಕರ್ಣನ ಮುಂದೆ ತನ್ನ ದುಗುಡವನ್ನು ತೋಡಿಕೊಂಡ ದುರ್ಯೋಧನನು ತನ್ನ ಮುಂದಿನ ನಡೆಯನ್ನು ವಿವರಿಸಿದನು. ಪುರುಷ ಶ್ರೇಷ್ಠರೇ, ಕೇಳಿ. ನಾನು ಏನು ಮಾಡಲಿರು ಎಂಬುದನ್ನು ನಿಮಗೆ ಅರ್ಹುವೆ. ನಾನು ಇಲ್ಲೇ ಇದ್ದು ಅನ್ನ ನೀರು ತ್ಯಜಿಸಿ ಪ್ರಾಯೋಪವೇಶ ಮಾಡುತ್ತೇನೆ. ನೀವೆಲ್ಲ ಹಸ್ತಿನಾವತಿಗೆ ಹಿಂದಿರುಗಿ ಹೋಗಿ ದುಶ್ಯಾಸನ, ಕರ್ಣ ಎಲ್ಲರೂ. ನಾನು ನನ್ನ ಶತ್ರುಗಳಿಗೆ ಅವಮಾನ ಮಾಡಿ ಮಿತ್ರರ ಹೃದಯಗಳನ್ನು ಸಂತೋಷಪಡಿಸುತ್ತಿದ್ದೆ. ನನ್ನಿಂದ ಈಗ ನನ್ನ ಶತ್ರುಗಳಿಗೆ ಸಂತೋಷ ಉಂಟು ಮಾಡುವುದು ಹಾಗೂ ಮಿತ್ರರಿಗೆ ದುಃಖ ಉಂಟು ಮಾಡುವುದು ಸಾಧ್ಯವಿಲ್ಲ. ಹಸ್ತಿನಾವತಿಗೆ ಹಿಂದಿರುಗಿದರೆ ಧೃತರಾಷ್ಟ್ರನಿಗೆ ಏನೆಂದು ಹೇಳುವುದು? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ವಿದುರ, ಸಂಜಯ, ಬಾಹ್ಲಿಕ, ಭೂರಿಶ್ರವ ಇವರೆಲ್ಲ ನನ್ನ ಬಗ್ಗೆ ಏನಂದಾರು? ನಾನು ಅವರಿಗೆ ಹೇಗೆ ಉತ್ತರ ಕೊಡುವುದು? ಇಲ್ಲಿಯವರೆಗೆ ನನ್ನ ಪಾದಗಳು ಶತ್ರುಗಳ ತಲೆಯ ಮೇಲಿರುತ್ತಿದ್ದವು. ನಾನು ಅವರ ಹೃದಯಗಳನ್ನು ಇರಿಯುವ ಬಲ್ಲೆಯಂತಿದ್ದೆ. ನನ್ನದೇ ತಪ್ಪಿನಿಂದ ನಾನು ಉತ್ತುಂಗ ಸ್ಥಾನವನ್ನು ಕಳೆದುಕೊಂಡಿದ್ದೇನೆ. ಅಲ್ಲಿ ಏನಾಯಿತೆಂಬುದನ್ನು ಅವರಿಗೆಲ್ಲ ಹೇಗೆ ತಿಳಿಸುವುದು? ಶ್ರೀಮಂತಿಕೆ, ಶಿಕ್ಷಣ, ಸಿಂಹಾಸನ ಇವೆಲ್ಲ ಏನೇ ಇದ್ದಾಗ್ಯೂ ಸಭ್ಯತೆ ಸದ್ಗುಣಗಳನ್ನು ಹೊಂದಿಲ್ಲದವರು ಹೆಚ್ಚು ಕಾಲ ಉನ್ನತ ಸ್ಥಾನಗಳಲ್ಲಿರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ದುರಹಂಕಾರಿಯಾದವನು ಹೆಚ್ಚು ಕಾಲ ಸಿರಿ ಸಂಪದಗಳನ್ನು ಅನುಭವಿಸಲಾರ. ನನ್ನ ಈ ಅವಸ್ಥೆಯೇ ಈ ಮಾತಿಗೆ ಸಾಕ್ಷಿ. ನಾನು ಪಾಂಡವರ ಬಗ್ಗೆ ಸೊಕ್ಕನ್ನು ತೋರಿಸಿದೆ, ದುರಹಂಕಾರದಿಂದ ವರ್ತಿಸಿದೆ ಎಂದೇ ನನಗೆ ಶಿಕ್ಷೆಯಾಗಿದೆ. ನಿಜ, ನಾನೇನು ಮಾಡಿದೆನೋ ಅದು ಮಾಡಬಾರದ ಕೆಲಸ. ಅಷ್ಟೊಂದು ಕುತ್ಸಿತವಾಗಿ ಮಾಡಬಾರದಿತ್ತು. ನನ್ನ ದುಷ್ಟಬುದ್ಧಿ ಮತ್ತು ದುರಹಂಕಾರಗಳಿಂದಾಗಿ ಹಾಗೆ ಮಾಡಿದೆ. ಆದ್ದರಿಂದಲೇ ನನಗೀಗ ಇಂಥ ಅಪಮಾನವಾಗಿದೆ ಎಂದೇ ನಾನು ಆಮರಣ ಅಂತ ನಿರಶನ ಮಾಡುತ್ತೇನೆ. ಶತ್ರುಗಳ ದಯೆ ಕರುಣೆಗಳಿಂದಾಗಿ ಜೀವ ಉಳಿಸಿಕೊಂಡವರು ಯಾರಾದರೂ ಬದುಕಲು ಇಚ್ಛೆ ಪಡುತ್ತಾರೇನು? ನಾನು ದುರಹಂಕಾರಿ, ದುಷ್ಟ ಪ್ರತಿಷ್ಠೆಯುಳ್ಳವನು, ಆದರೆ ನಪುಂಸಕನಲ್ಲ. ನನ್ನ ಶತ್ರುಗಳು ನನಗೆ ಅಪಹಾಸ್ಯ ಮಾಡಿದರು. ಶೂರರು ವೀರರೂ ಆದ ಪಾಂಡವರು ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿದರು. ಇಷ್ಟೆಲ್ಲ ಅವಮಾನದ ನಂತರವೂ ನಾನು ಬದುಕಿರಬೇಕೆ? ಏತಕ್ಕಾಗಿ?
ದುಃಖತಪ್ತನಾದ ದುರ್ಯೋಧನನು ಒಂದು ಕ್ಷಣ ಮಾತು ನಿಲ್ಲಿಸಿ ಮೌನಿಯೇ ಆದ. ನಂತರ ದುಶ್ಯಾಸನನಿಗೆ ಹೇಳಿದ, ಭರತ ವಂಶದ ಅತಿಶ್ರೇಷ್ಠ ಸೋದರನೇ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಾನು ಇಲ್ಲೇ ನಿನಗೆ ಕಿರೀಟಧಾರಣೆ ಮಾಡುತ್ತೇನೆ. ನನ್ನ ಬದಲು ನೀನು ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು. ಕರ್ಣ ಮತ್ತು ಶಕುನಿಗಳು ರಕ್ಷಿಸುವ ಈ ಸಾಮ್ರಾಜ್ಯವನ್ನು ನೀನು ಆಳು. ದೇವತೆಗಳು ದೇವೇಂದ್ರನ ಅನುಗ್ರಹ ಬಯಸುವಂತೆ ಸ್ನೇಹಿತರು ಬಂಧು ಬಾಂಧವರು ನಿನ್ನಿಂದ ಅನುಗ್ರಹಿತರಾಗಲಿ. ಬ್ರಾಹ್ಮಣರನ್ನು ಗೌರವದಿಂದ ನಡೆಸಿಕೊ. ಬಂಧು ಬಾಂಧವರು ಮತ್ತು ಮಿತ್ರರನ್ನು ರಕ್ಷಣೆ ಮಾಡು. ಗುರುಗಳನ್ನು ಹೆಚ್ಚು ಮುತುವರ್ಜಿಯಿಂದ ನೋಡಿಕೊ. ಯಾರಿಗೂ ತೊಂದರೆಯಾಗದ ಹಾಗೆ ರಾಜ್ಯಭಾರ ಮಾಡು. ಮಿತ್ರರನ್ನು ನಿನ್ನ ಶೌರ್ಯ ಸಾಹಸಗಳೆಂದು ಸಂತಸಪಡಿಸು. ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರು. ಇಷ್ಟು ಹೇಳಿದ ದುರ್ಯೋಧನ ದುಶ್ಯಾಸನನನ್ನು ಆಲಂಗಿಸಿ ಈಗಲೇ ಹೊರಡು ಎಂದು ಬೀಳ್ಕೊಟ್ಟ. ಅಣ್ಣನ ಮಾತುಗಳನ್ನು ಕೇಳಿ ದುಶ್ಯಾಸನನಿಗೆ ಅತೀವ ದುಃಖವಾಯಿತು. ಕಂಬನಿಯು ಅವನ ಕೆನ್ನೆಯ ಮೇಲೆ ಹರಿಯಿತು. ಅವನು ಅಣ್ಣನ ಪಾದಗಳನ್ನು ಮುಟ್ಟಿ ಹೇಳಿದ, ಅಣ್ಣ, ನನ್ನನ್ನು ದೊರೆಯಾಗು ಎನ್ನುತ್ತಿದ್ದೀಯೆ. ಅದು ಎಂದಿಗೂ ಸಾಧ್ಯವಿಲ್ಲ. ಭೂಮಿ ಬಾಯ್ಬಿಡಬಹುದು, ಆಕಾಶ ಛಿದ್ರವಾಗಬಹುದು, ಸೂರ್ಯ ಪ್ರಕಾಶರಹಿತನಾಗಬಹುದು, ಚಂದ್ರ ಶೀತಲ ಕಿರಣ ರಹಿತನಾಗಬಹುದು, ಅಗ್ನಿದೇವತೆ ತನ್ನ ದಹ್ಯ ಗುಣರಹಿತನಾಗಬಹುದು, ಸಮುದ್ರಗಳು ಬತ್ತಿ ಹೋಗಬಹುದು. ಆದರೆ ನಾನು ಮಾತ್ರ ಸಿಂಹಾಸನಾಧೀಶನಾಗುವುದಿಲ್ಲ. ಅಣ್ಣ, ಕಾಠಿಣ್ಯ ಬೇಡ, ಕರುಣೆ ಇರಲಿ. ಬರಲಿರೋ 100 ವರ್ಷಗಳ ಕಾಲ ನೀನು ಮಾತ್ರ ನಮ್ಮ ದೊರೆಯಾಗಿರುವೆ. ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಬೇಡ. ದುಃಖ ತಪ್ತರಾದ ಸಹೋದರರನ್ನು ನೋಡುತ್ತಾ ಕರ್ಣನು ಹೇಳಿದ, ಕುರುವಂಶದ ರಾಜರೇ, ಅಕಾರಣವಾಗಿ ಏಕೆ ಶೋಕಿಸುತ್ತಿರುವಿರಿ? ನೀವು ವೀರಾದಿವೀರರು, ಆದರೂ ಸಾಮಾನ್ಯ ಜನರಂತೆ ಕಣ್ಣೀರು ಹಾಕುತ್ತಿದ್ದೀರಿ. ಕಣ್ಣೀರು ದುಃಖವನ್ನು ಕೊಚ್ಚಿಕೊಂಡು ಹೋಗುವುದಿಲ್ಲ. ಕಣ್ಣೀರಿನಿಂದ ದುಃಖದ ಕಾರಣ ಇತ್ಯರ್ಥವಾಗುವುದಿಲ್ಲ. ಅಳುವುದರಿಂದ ನಾವು ಏನನ್ನು ಸಾಧಿಸುತ್ತೇವೆ? ಕಣ್ಣೀರು ಹಾಕುವುದರಲ್ಲಿ ಏನು ಶಕ್ತಿ ಶೌರ್ಯಗಳಿವೆ? ಅಧೀರರಾಗಬೇಡಿ. ದುಃಖ ಪಡುತ್ತಾ ಶತ್ರುಗಳ ಸಂತೋಷಕ್ಕೆ ಕಾರಣರಾಗಬೇಡಿ. ದುರ್ಯೋಧನ, ಪಾಂಡವರು ನಿನಗೆ ಕೃಪೆ ತೋರಿದರು ಎನ್ನುವುದು ಭ್ರಮೆಯಲ್ಲವೇ? ಅವರು ಅನುಕಂಪದಿಂದ ಈ ರೀತಿ ಮಾಡಿಲ್ಲ. ಅವರೇನಿದ್ದರೂ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರಷ್ಟೇ. ಪ್ರತಿಯೊಬ್ಬ ಪ್ರಜೆಯು ದೊರೆಯನ್ನು ಸಂತುಷ್ಟಗೊಳಿಸುವ ಕೆಲಸವನ್ನು ಮಾಡಬೇಕು. ಹೀಗೆ ಅವರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಜಯ ಅಪಜಯಗಳು ರಾಜನಾದವನಿಗೆ ಅನಿವಾರ್ಯ. ಪಾಂಡವರು ನಿಮ್ಮ ರಕ್ಷಣೆಗೆ ಬಾರದೇ ಇದ್ದಿದ್ದರೆ ಅದು ಅವರ ಅಸಡ್ಡೆಯನ್ನು ಸೂಚಿಸುತ್ತಿತ್ತು, ದೋಷಾರೋಪಣೆಗೆ ಅವಕಾಶ ಮಾಡಿಕೊಡುತ್ತಿತ್ತು. ಕೆಲವೊಮ್ಮೆ ದಂಡನಾಯಕನು ಶತ್ರುಗಳ ಕೈಯಲ್ಲಿ ಸಿಕ್ಕಿಬೀಳುತ್ತಾನೆ. ವೀರ ಯೋಧರು ಅವನ ರಕ್ಷಣೆಗೆ ಧಾವಿಸಿ ಅವನನ್ನು ಪಾರು ಮಾಡುತ್ತಾರೆ. ಅದೇನಿದ್ದರೂ ದೊರೆ ಮತ್ತು ಪ್ರಜೆಗಳ ನಡುವಣದು ಅಷ್ಟೇ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.